ಹಾಯ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಸ್ಟಫ್ಡ್ ಸ್ಕ್ವಿಡ್ ಮಾಡೋದು ಹೇಗೆ ಎಂದು ತಿಳಿದುಕೊಳ್ಳುವ. ಸ್ಟಫ್ಡ್ ಸ್ಕ್ವಿಡ್ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಹೀಗಿವೆ. ಇಲ್ಲಿ 1/2 ಕಿಲೋ ನಾವು ಸ್ಕ್ವಿಡ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇವೆ. ಅದರದ್ದು ಟೆಂಟ್ಯಾಕಲ್ಸ್ ಮತ್ತೆ ಫಿನ್ಸ್ ಅನ್ನು ಅದನ್ನು ಸೆಪರೇಟ್ ಆಗಿ ಸಣ್ಣ ಸಣ್ಣಕ್ಕೆ ತುಂಡು ಮಾಡಿ ಇಟ್ಕೊಂಡಿದ್ದೇವೆ. 1/4 ಟೀ ಸ್ಪೂನ್ ಅಷ್ಟು ಬೆಲ್ಲ, ಜಾಗರಿ ಬೆಲ್ಲ ಅಥವಾ ಶುಗರ್ ಸಹ ಯೂಸ್ ಮಾಡಬಹುದು. ಉಪ್ಪು ರುಚಿಗೆ ತಕ್ಕಷ್ಟು. 4 ಟೂತ್ ಪಿಕ್ ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ 4 ಸ್ಕ್ವಿಡ್ ಉಂಟು, ಅದಕ್ಕೋಸ್ಕರ ನಾನು 4 ಟೂತ್ ಪಿಕ್ ಯೂಸ್ ಮಾಡ್ತಾ ಇದ್ದೇನೆ. 1 ದೊಡ್ಡ ಸೈಜ್ ಆನಿಯನ್, 5 ರಿಂದ 6 ಎಲೆ ಒಗ್ಗರಣೆ ಸೊಪ್ಪು, 4 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್, 7 ಬ್ಯಾಡಗೆ ಮೆಣಸು, ಚಿಟಿಕೆಯಷ್ಟು ಅರಸಿನ, ಅರ್ಧ ಟೀ ಸ್ಪೂನ್ ಜೀರಿಗೆ, ಸಣ್ಣ ಪೀಸ್ ಸಿನಮನ್ ಸ್ಟಿಕ್ ಚಕ್ಕೆ, 2 ಲವಂಗ ಕ್ಲಾಸ್, 3 ಎಸ್ಲು ಬೆಳ್ಳುಳ್ಳಿ, ಅರ್ಧ ಇಂಚಿನಷ್ಟು ಶುಂಠಿ, 4 ಪೆಪ್ಪರ್ ಕಾರ್ನ್, ಅರ್ಧ ಟೀ ಸ್ಪೂನ್ ಲೆಮನ್ ಜ್ಯೂಸ್ ಆಗ್ತದೆ, ಟ್ಯಾಮ್ರಿನ್ ಸಹ ಆಗ್ತದೆ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ನಮಗೆ ಸ್ಟಫ್ಡ್ ಸ್ಕ್ವಿಡ್ ಮಾಡಲು ಬೇಕಾಗಿದೆ. ಮೊದಲಿಗೆ ನಾವು ಪೇಸ್ಟ್ ರೆಡಿ ಮಾಡಿಟ್ಕೊಳ್ಳುವ. ಬ್ಯಾಡಗೆ ಮೆಣಸು, ಅರಸಿನ, ಜೀರಿಗೆ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಪೆಪ್ಪರ್ ಕಾರ್ನ್, ಕರಿಮೆಣಸು, ಲೆಮನ್ ಜ್ಯೂಸ್, ಸ್ವಲ್ಪ ನೀರು ಸೇರಿಸಿ ಇದಕ್ಕೆ ನುಣ್ಣಕ್ಕೆ ರುಬ್ಕೊಳ್ಳುವ. ಫೈನ್ ಮಸಾಲ ಪೇಸ್ಟ್ ರೆಡಿ ಮಾಡಿ ಇಟ್ಕೊಳ್ಳುವ. ಫಸ್ಟಿಗೆ ನಮ್ದು ಪೇಸ್ಟ್ ರೆಡಿ ಆಗಿದೆ. ಇಲ್ಲಿ ಈಗ ನಾವಿಲ್ಲಿ ಪ್ಯಾನ್ ಬಿಸಿಗಿಟ್ಟಿದ್ದೇವೆ. ಪ್ಯಾನ್ ಬಿಸಿ ಆದ ನಂತರ 2 ಟೇಬಲ್ ಸ್ಪೂನ್ ಆಯಿಲ್, ಕೊಕೊನಟ್ ಆಯಿಲ್. ನಂತರ ಎಣ್ಣೆ ಬಿಸಿ ಆದ ನಂತರ ಇಲ್ಲಿ ಆನಿಯನ್ ಮತ್ತೆ ಕರಿ ಲೀವ್ಸ್ ಅನ್ನು ಹಾಕೊಳ್ಳುವ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಮೀಡಿಯಂ ಫ್ಲೇಮ್ ಅಲ್ಲಿ. ಓಕೆ, ಇಲ್ಲಿ ಈಗ ಆನಿಯನ್ ಫ್ರೈ ಆಗಿದೆ. ಲೈಟ್ ಫ್ರೈ ಆದ್ರೆ ಸಾಕು. ಈಗ ನಾವಿಲ್ಲಿ ಮಾಡಿಟ್ಕೊಂಡಂತ ಮಸಾಲೆ ಇದರ ಅರ್ಧದಷ್ಟು ನಾವಿಲ್ಲಿ ಯೂಸ್ ಮಾಡುವ. ಮತ್ತೆ ಸ್ವಲ್ಪ ಲಾಸ್ಟಿಗೆ ನಾವು ತೆಗೆದಿಡುವ. ಈಗ ಇದನ್ನು 1 to 2 ಮಿನಿಟ್ಸ್ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ರಾ ಸ್ಮೆಲ್ ಹೋಗೋ ತನಕ. ಇದರ ಜೊತೆನೆ ಬೆಲ್ಲ, ಇದು ಆಪ್ಷನಲ್, ಸ್ವಲ್ಪ ಮಸಾಲ ಬ್ಲೆಂಡ್ ಆಗ್ತದೆ ಅಂತ ನಾವು ಯೂಸ್ ಮಾಡೋದು. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಸೇರಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಈಗ ಇದರ ಎಲ್ಲ ಹಸಿ ವಾಸನೆ ಹೋಗಿದೆ ಇಲ್ಲಿ ಮಸಾಲದ್ದು. ಈಗ ನಾವು ಇದಕ್ಕೆ ತುಂಡು ಮಾಡಿಟ್ಕೊಂಡ ಬರೀ ಟೆಂಟ್ಯಾಕಲ್ಸ್ ಮತ್ತೆ ಫಿನ್ಸ್ ಇದನ್ನು ನಾವು ಇದಕ್ಕೆ ಸೇರಿಸಿಕೊಳ್ಳುವ. ಸ್ವಲ್ಪ ಮಿಕ್ಸ್ ಮಾಡಿ ಈಗ ನಾವು ಲೋ ಫ್ಲೇಮ್ ಅಲ್ಲಿ ಇದನ್ನು 5 ಮಿನಿಟ್ಸ್ ಹೀಗೇನೆ ಬೇಯಲಿಕ್ಕೆ ಬಿಡುವ, ಬಾಯಿ ಮುಚ್ಚಿ. ಈಗ ಇಲ್ಲಿ 5 ಮಿನಿಟ್ಸ್ ಆಗಿದೆ. ಇದಕ್ಕೆ ಬೆಂದಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಇದನ್ನು ಈಗ ತಣ್ಣಗಾಗಲಿಕ್ಕೆ ಬಿಡುವ ರೂಮ್ ಟೆಂಪರೇಚರ್ಗೆ. ಇಲ್ಲಿ ನಮ್ದು ಮಸಾಲ ತಣ್ಣಾಗಿದೆ, ಕೂಲ್ ಆಗಿದೆ. ಈಗ ನಾವು ಇಲ್ಲಿ ಇದು 1/2 ಕಿಲೋ ಉಂಟು ಸ್ಕ್ವಿಡ್ 4. ಇದರ ಒಳಗೆ ಸ್ಕ್ವಿಡ್ನ ಒಳಗೆ ನಾವೀಗ ಇದನ್ನು ಫಿಲ್ ಮಾಡುವ, ಇದು ಮಿಕ್ಸ್ಚರ್ ಅನ್ನು. ತುಂಬ ಓವರ್ ಫಿಲ್ ಮಾಡಬೇಡಿ. ಸಾಕು. ಈಗ ಇದು ಎಂಡನ್ನು ನಾವು ಟೂತ್ ಪಿಕ್ ಅಲ್ಲಿ ಕ್ಲೋಸ್ ಮಾಡುವ. ಈ ರೀತಿ ನೀವೆಲ್ಲ ಸ್ಕ್ವಿಡ್ಗೆ ಸಹ ಮಾಡ್ತಾ ಹೋಗಿ. ನಮ್ದೀಗ ಫಿಲ್ಲಿಂಗ್ ಮಾಡಿ ಆಯಿತು. ಈಗ ಇದೇ ಸೇಮ್ ಪ್ಯಾನ್ಗೆ ನಾವು 2 to 3 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸಿಕೊಳ್ಳುವ.
ಎಣ್ಣೆ ಬಿಸಿ ಆದ ನಂತರ ನಾವಿಲ್ಲಿ ಸ್ವಲ್ಪ ಆಗ ತೆಗೆದಿಟ್ಕೊಂಡಂತಹ ಮಸಾಲವನ್ನು ಇದಕ್ಕೆ ಹಾಕೊಳ್ಳುವ. ಇದನ್ನೀಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ, ಲೋ ಫ್ಲೇಮ್ ಇಟ್ಕೊಳ್ಳಿ. ಹೀಗೆದು ಸ್ವಲ್ಪ ಫ್ರೈ ಆದ ನಂತರ ನಾವು ಇದಕ್ಕೆ ಇಲ್ಲಿ ಮಿಕ್ಸರ್ ಅನ್ನು ಫಿಲ್ ಮಾಡಿಟ್ಟಿದ್ದೇವಲ್ಲ, ಇದನ್ನು ನಾವೀಗ ಇದಕ್ಕೆ ಹಾಕೊಳ್ಳುವ. ಸ್ವಲ್ಪ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಹೀಗೇನೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಒಟ್ಟಿಗೆ. ಆನಂತರ ಇದಕ್ಕೆ ಸ್ವಲ್ಪ 1/4 ಗ್ಲಾಸ್ನಷ್ಟು ನೀರು, ಜಾಸ್ತಿ ಬೇಡ. ಈಗ ಇದನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ನಾವು 5 ಮಿನಿಟ್ಸ್ ಇದನ್ನು ಹೀಗೇನೆ ಬಾಯಿ ಮುಚ್ಚಿ ಬೇಯಲಿಕ್ಕೆ ಬಿಡುವ. ಇಲ್ಲೀಗ 5 ಮಿನಿಟ್ಸ್ ಆಗಿದೆ. ಈಗ ಇದನ್ನು ನಾವು ಫ್ಲಿಪ್ ಮಾಡುವ, ತಿರುಗಿಸುವ, ಟರ್ನ್ ಮಾಡುವ. ವಾಪಸ್ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನು 3 ಮಿನಿಟ್ಸ್ ಹೀಗೇನೆ ಬಾಯಿ ಮುಚ್ಚಿ ಬೇಯಲಿಕ್ಕೆ ಬಿಡುವ. ಈಗ 3 ಮಿನಿಟ್ಸ್ ಆಗಿದೆ. ಇಲ್ಲಿ ನಮ್ಮ ಸ್ಕ್ವಿಡ್ ಬೆಂದಿದೆ. ಈಗ ಸ್ವಲ್ಪ ಇಲ್ಲಿ ಮಸಾಲ ನಾವು ಓಪನ್ ಅಲ್ಲಿ ಡ್ರೈ ಆಗಿ ಬಿಡುವ. ಅಲ್ಲಿಗೆ ನಮ್ದು ಸ್ಟಫ್ಡ್ ಸ್ಕ್ವಿಡ್ ರೆಡಿ. ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ನಮ್ದು ಡಿಲಿಷಿಯಸ್ ಆದಂತಹ ಸ್ಟಫ್ಡ್ ಸ್ಕ್ವಿಡ್ ರೆಡಿ ಆಗಿದೆ. ಈ ರೆಸಿಪಿಯನ್ನು ನೀವೆಲ್ಲರೂ ಪ್ರಯತ್ನಿಸಿ, ಟೇಸ್ಟ್ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಕೊಡಿ. ಯಾರಾದರೂ ಹೊಸೊಬ್ರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.